ಗೈಸ್ ನಮ್ಮ ಅಕ್ಕ ಬರ್ಡೇ ಹೆಸರೇ ಜ್ವರ ಹೋಗ್ಬಿಡಿಯ ಗೈಸ್ ಪಾಪ ನಂಗೆ ಸೆಕೆಂಡ್ ಅಮ್ಮನ್ ತರ ಹ್ಯಾಪಿ ಬರ್ಡೇ ಗುರು ಓಕೆನಾ ಮಾತಾಡ್ಬೇಡ. ಎಲ್ಲಿಗೆ ಬಂದಿದ್ದೀನಿ ಇವೆಲ್ಲ ಏನಕ್ಕೆ ಮುಡ್ದೆ ನೀನು? ಭಾಗ್ಯಲಕ್ಷ್ಮಿ ತರ ನಮ್ಮ ಮನೆಗೆ ಮುದ್ದಾದ 2 ಮಕ್ಕಳು ಕೊಟ್ಟಿದ್ರು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ಬ್ಲಾಗ್ ತಮ್ಮಲ್ಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ಅಕ್ಕನ ಬರ್ಡೇ ಅಂದ್ರೆ ನಾಳೆ ನಮ್ಮ ಅಕ್ಕನ ಬರ್ಡೇ. ಸೊ ಇವತ್ತು ನೈಟ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಸೊ ಎಲ್ಲರೂ ಆಚೆ ಹೋಗೋಣ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅವೆಲ್ಲ ಸ್ವಲ್ಪ ಓಲ್ಡ್ ಫ್ಯಾಷನ್ ಆಗೋಯ್ತು. ಆಚೆ ಹೋಗೋದು, ಡೆಕೋರೇಷನ್ ಮಾಡಿಸೋದು, ಸೆಲೆಬ್ರೇಟ್ ಮಾಡೋದೆಲ್ಲ ಒಂದು ಸ್ವಲ್ಪ ಓಲ್ಡ್ ಫ್ಯಾಷನ್ ಆಯಿತು. ಸೊ ಇವಾಗ ನಾನೇನಂತ ಅನ್ಕೊಂಡೆ ಅಂತಂದರೆ, ನನ್ನ ಕಾರ್ ಡಿಕ್ಕಿಲಿ ಡೆಕೋರೇಟ್ ಮಾಡಿಬಿಟ್ಟು ಅವಳಿಗೆ ಆಚೆ ಕರ್ಕೊಂಡು ಹೋಗಿ ಸರ್ವಿಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ಇದು ಒಂದು ಒಳ್ಳೆ ಪ್ಲ್ಯಾನು. ಸೊ ಗೊತ್ತಿಲ್ಲ ಇದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ. ಸರಿ, ಶ್ರೀಧರ್ ರಿಯಲ್ ಎಸ್ಟೇಟ್ ಅವ್ರು ಇರೋದು. ಹಾಯ್ ಬ್ರೋ, ಹೇಗಿದ್ದೀರಾ? ಎಲ್ಲ ಆರಾಮ? ಚೆನ್ನಾಗಿ ನಡೀತೀವಿ ಬಿಸ್ನೆಸ್ ಅಲ್ಲ? ಚೆನ್ನಾಗಿ ದುಡ್ಡು ಮಾಡ್ತೀರಾ? ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ದುಡ್ಡು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ಹೇಳ್ಸಕ್ ಆಗ್ತಿಲ್ಲ. ಅದನ್ನೇ 2 ಕೋಟಿ ಹೇಳ್ಸಿದೀನಿ, ಸಾಕಾಗಿ ಬಂದಿದ್ದೀನಿ. ಹೇಳ್ಸ್ತೀರಾ ಬಂದಿಬ್ರು? ಹೇಳ್ಸ್ಕೊಂಡಂಗೆ ಮನೆಗೆ ಹೋಗ್ಬಿಡ್ತೀನಿ. ಸೊ ಗೈಸ್ ಇವಾಗ ನನ್ನ ಡಿಕ್ಕಿಲಿ ಡೆಕೋರೇಟ್ ಮಾಡಬೇಕು. ಸೊ ಯಾವ ಥರ ಡೆಕೋರೇಟ್ ಮಾಡೋದು ಗೊತ್ತಿಲ್ಲ ದುರಣಿಗೂ. ನಾನೇ ಇವಾಗ ಯಾರನ್ನೋ ಕರ್ಸ್ಬಿಟ್ಟು ಯಾರನ್ನೋ ಬೇರೆಯವ್ರನ್ನ ಕರ್ಸಿ ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಬೇಡ, ನಾನೇ ನನ್ನ ಕೈಯಾರೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಡಿಕ್ಕಿ ನೋಡ್ರೆ ಒಳ್ಳೆ ವರ್ಸ್ಟ್ ಆಗಿದೆ. ಇವಾಗ ನನ್ನ ಕಾರಲ್ಲಿ ಎನಿ ಟೈಮ್ ಇಷ್ಟು ಶೂ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಎಲ್ಲ ಆಚೆ ಹೋದಾಗ ಸಡನ್ ಆಗಿ ಗೊತ್ತಿಲ್ಲ ನನಗೆ ಯಾವ್ದಾದ್ರು ಶೂಟ್ ಕೀಟ್ ಬಂದ್ಬಿಟ್ರೆ ಮಾಡೋದಕ್ಕೆ. ಮತ್ತೆ ಛತ್ರಿಗಳು ನೋಡಿ, 3 ಛತ್ರಿ ಇದ್ದೇ ಇರುತ್ತೆ, ಇಷ್ಟು ವಾಟರ್ ಬಾಟ್ಲ್ ಇದ್ದೇ ಇರುತ್ತೆ. ನನ್ನ ಗಾಡಿ ಒಂಥರ ಮಿನಿ ಕಾಯವನ್ ಇದ್ದಂಗೆ ಎಲ್ಲ ಇರಬೇಕು. ಇಷ್ಟು ನಮ್ಮ ಮಾಮ್ ಇಂಡಿಯಾ ಜಿಮ್ಗೆ ಹೋಗ್ತಾವ್ರೆ. ಹೆಂಗಿದೆ ಜಿಮ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದ್ಯಾ? ನೋಡಿ ಗೈಸ್, ಮಳೆ ಬಂದ್ರು ಕೂಡ ನಮ್ಮ ಜಿಮ್ ಅಯ್ಯೋ ಕೆಳಗಡೆ ಹೊರಟಾಯ್ತು. ಮಳೆ ಬಂದ್ರು ಕೂಡ ನಮ್ಮ ಜಿಮ್ಗೆ ಹೋಗ್ತಾವ್ರೆ. ಇವಾಗ ಹೆಂಗ್ ಗೊತ್ತಾ, ಚೈತ್ರನ್ ಬರ್ಡೇಗೆ ನಾನು ಕಾರಿಂದ ಡೆಕೋರೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ಓಕೆ ತಾನೆ? ಅವಳಿಗೆ ಹೆಂಗ್ ಗೊತ್ತಾ, 5 ದಿನ ಹೋಗೋಣ ಬಾ ಅಂತ ಕರಿಬೇಕು. ಆಚೆ ಕಡೆ ಮಾಮೂಲಿ ಹೋಗ್ತಾವ್ರೆ ಹಂಗೆ. ಅಲ್ಲಿ ಹೋಗಿ ಅಷ್ಟೇ ಡಿಕ್ಕಿ ತೆಗೆದು ಅಲ್ಲಿ ಅವಳಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದು. ಅಮ್ಮನ ಔಟ್ಫಿಟ್ ನೋಡಿ, ನಂದೇ ಇದು, ನಂದು ಔಟ್ಫಿಟ್. ಇದು ಪ್ಯಾಂಟ್ ನಂದೇ ಅನ್ಕೋತೀನಿ ಮೋಸ್ಟ್ಲಿ. ಇಲ್ಲ, ನಮ್ಮಂದೆ ಪ್ಯಾಂಟ್ ಇದು. ನಾನು ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, XXL ಇಂದ ಎಲ್ಲಿಗೆ ಬಂದಿದ್ದೀನಿ. ಏನ್ರಿ ಡಯಟ್ ವರ್ಕೌಟ್ ಪಾಸ್ ಮಾಡಿ ಹೆಂಗಿದೆ. ಹಳೇ ಮಾಡ್ಲಿ ಇದು, ತುಂಬಾ ಹಳೆ ಮಾಡ್ಲು. ಇವಾಗ ಗೋಲ್ಡ್ ಬಲೂನ್ ತಗೊಂಡಿದೀವಿ. ಆಮೇಲೆ ಎತ್ಕೊಡಿ ಹ್ಯಾಪಿ ಬರ್ಡೇ ಅಂತ ಬರುತ್ತಲ್ಲ, ಇದು ಬಂದ್ರಲ್ಲ 50 ಬರುತ್ತೆ, 150 ಬರುತ್ತಾ? ಸಾಕ್ಬಿಡಿ ಒಂದು, ಮತ್ತೆ ಎತ್ಕೊಡಿ ಅದನ್ನ ಹ್ಯಾಪಿ ಬರ್ಡೇ ಅಂತ ಬರುತ್ತಲ್ಲ ಅದು ಕೊಡಿ. ಬೇರೆ ಏನ್ ಬೇಕಾಗುತ್ತೆ? ಇಲ್ಲಿ ರಾಡೋ ವಾಚು ಎಷ್ಟು? ರಾಡೋ ವಾಚ್ ಅದು 65,000 750 ರೂಪೀಸ್ ಅಷ್ಟೇ ನೋಡಿ. ರಾಡೋ ವಾಚು 750 ರೂಪಾಯಿ ರಾಡೋ ವಾಚು ಗೈಸ್. ಇವಾಗ ಲೈಟು ಇದು ಬಲೂನ್ ತಗೊಂಡಿ, ಬೇರೆ ಅದು ಚಿನ್ಮೆ ಹಿಂಗ್ ಬರುತ್ತಲ್ಲ ಹಿಂಗ್ ಉದ್ದ ಹಿಂಗೇನೋ ಅದು ಕೊಡಿ ಗೈಸ್. ಇವಾಗ ನನ್ನ ಡಿಕ್ಕಿ ಹಿಂಗಿದೆ, ಇದನ್ನೆಲ್ಲ ಹಾಕ್ಬಿಟ್ಟು ಯಾವ ತರ ಮಾಡ್ತೀವಂತ ನೋಡ್ತಾ ಇರಿ. ಬಲೂನ್ ಊತ ಮಜಾ ಅಲ್ಲ, ಇದು ಕಟ್ಟದ್ ಗೈಸ್. ಇದು ಕಟ್ಟದೇ ಒಂಥರ ಹೆವಿ ಇರಿಟೇಷನ್ ನೋಡ್ರಿ. ಹಿಂಗೆಲ್ಲ ಕಟ್ಬೇಕು. ಅಬ್ಬಾ ಇಷ್ಟು ಮಾಡಿದೀವಿ, ಇನ್ನೂ 50 ಬಲೂನ್ ಇದೆ. 50 ಬಲೂನ್ ಫುಲ್ ತುಂಬಿಸ್ಬೇಕು. ಹೆಂಗ್ ತುಂಬಿಸ್ತೀವಿ ಅಂತ ಹೇಳಿ ಬಲೂನ್ ನ ಹೆಂಗ್ ಗೊತ್ತಾ ಊದೋದು ನೋಡಿ, ಒಂದು ಊದಲ್ಲ ನೋಡ್ರಿ. ನಂಗೆ ಬರ್ತಿಲ್ಲ ಇರೋ ಅಂಶ. ಹಂಗುದೇ ಬೇಗ ತುಂಬುತ್ತೆ. ನೀವು ಹೂ ಅಂತ ಹೋದ್ರೆ ಬೇಗ ತುಂಬಕ್ಕಾಗಲ್ಲ. ಹಿಂಗೆ ಪುಸ್ 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 ಅಂತ ಅಂದ್ರೆ ಪುಸ್ 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 ಅಂತ ತುಂಬುತ್ತೆ. ಹೆಂಗ್ ಗೊತ್ತಾ, ಒಬ್ಬ ಫೋರ್ಸ್ ಇರುತ್ತೆ ಅಂಡ್ ಬೇಗ ದಪ್ಪ ಆಗುತ್ತೆ. ಇವಾಗ ಇಷ್ಟು ಬಲೂನ್ ತುಂಬಿಸಿದೀವಿ. ಇವಾಗ ಇದನ್ನ ಒಂದೊಂದೇ ಬಿಡಿಸಿ ಹಿಂಗೆ ಅವ್ರೊಳಗಡೆ ಹಾಕ್ಬೇಕು. ತಗೊಳ್ರಿ, ಹಾಕ್ರಿ, ನೀಟ್ ಹಾಕ್ರಿ ಒಳಗಡೆ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ, ಸ್ಪೆಲ್ಲಿಂಗು ಕರೆಕ್ಟ್ ಆಗಿದೆ ತಾನೆ? ಹ್ಯಾಪಿ ಬರ್ತ್ಡೇ ಕರೆಕ್ಟ್ ಆಗಿದೆ. ಅಪ್ಪ ನೋಡಿ, ಯಾಕಂದ್ರೆ ನಿಮ್ಗೆ ಬರ್ಡೇ ಡೆಕೋರೇಷನ್ ಬೇಕು ಅಂದ್ರೆ ನಂಗೆ ಒಂದು ಫೀಸರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಾವು ಬಂದು ಮಾಡ್ಕೊಡ್ತೀವಿ. ಕಾರ್ ಡೆಕೋರೇಷನ್ ಮಾತ್ರ ಮಾಡ್ಕೊಡ್ತೀವಿ. ಎಷ್ಟು ಬ್ರೋ, ಎಷ್ಟು ಚಾರ್ಜ್ ಮಾಡೋಣ? 999 ರೂಪೀಸ್ ನಾವು ಚಾರ್ಜ್ ಮಾಡ್ತೀವಿ, ಮಾಡ್ಕೊಡ್ತೀವಿ ಗೈಸ್. ವರ್ತ್ ಇರ್ಬೇಕು, ಸುಮ್ಮನೆ ಅಂದ್ರೆ ಆಮೇಲೆ ಎಲ್ಲರೂ DM ಮಾಡ್ಬಿಟ್ಟಿರಾ ಮಾಡಕ್ಕೆ. ಅಪ್ಪ ತೋಳಿ ಹಾಕಿದ್ದು ಗೈಸ್. ಇದ್ರ ಡ್ಯಾನ್ಸ್ ಕೂಡ ಮಾಡ್ತೀವಿ ಗೈಸ್ ನಿಮ್ಮ ಇವೆಂಟ್ ಅಲ್ಲಿ. ಬರುಸೋ ಗೈಸ್ ನೋಡ್ರಿ, ಇವಾಗ ಇಷ್ಟ ಆಗಿದೆ. ಇದು ಜಾತ್ರೆ ಆಗ್ಬೇಕಾ ಬಿಡೋದು ಯೋಚನೆ ಮಾಡ್ತೀನಿ. ಇದು ಆಗ್ತಾರೆ ಫುಲ್ ಎಲ್ಲ ಹಾಳಾಗ್ಬಿಡ್ತದಲ್ಲ ಬ್ರೋ.
ಇರ್ಲಿ ಬಿಡಿ, ಜಾತ್ರೆ ಏನ್ ಮಾಡಕ್ಕಾಗಲ್ಲ ತಂದಿದೀವಲ್ಲ. ಏನ್ ಕಾಣುತ್ತೆ ಅಂತ ಕಷ್ಟಪಟ್ಟು ನಾವು ಮಾಡ್ತಿದೀವಿ. ಭಯ್ಯ ಬಂದ್ಬಿಟ್ಟು ನನಗೆ ಏನಂದ್ರು ಗೊತ್ತಾ, ಭಯ್ಯ ಕ್ಯಾ ಬೋಲ ಭಯ್ಯ, मैं किसके बर्थडे बोला सर? ಬಂದ್ಬಿಟ್ಟು ಯಾರ್ದು ಬರ್ಡೇ, ಕಾರ್ ಬರ್ಡೇ ಅಂತ ಹೇಳ್ತಾನೆ. ಕಾರ್ದ ಬರ್ಡೇ ಅಂತ ಹೇಳ್ತಾವ ಗೈಸ್. ನೋಡಿ ಗೈಸ್, ಬಂದ್ಬಿಟ್ಟು ಅಜೀಬ್ ಮೌಟ್ ಹೊಟ್ಟವ ನಮಗೆ. ಇಷ್ಟ ಡೆಕೋರೇಷನ್ ಮಾಡಿ ಕಾರ್ ಬರ್ಡೇ ಅಂತ ಕೇಳ್ತಾವ ಗೈಸ್. ನಮ್ಮ ಇವಾಗ ಜಿಮ್ ಮುಗಿಸ್ಕೊಂಡ್ ಬಂದಿದ್ದಾರೆ. 2 ಅವರ್ ಮಾಡೋರು ನಮ್ಮ. ನಾವು 2 ಅವರ್ ಡೆಕೋರೇಷನ್ ಮಾಡಿ. ಹೆಂಗಿದೆ ಡೆಕೋರೇಷನ್? ಚೆನ್ನಾಗಿದ್ಯಾ? ವರ್ಕೌಟ್ ಮುಗಿಸ್ಕೊಂಡು ಹಿಂಗ್ ಬಂದಿರೋದು. ಅಮ್ಮ ಡೆಕೋರೇಷನ್ ಹೆಂಗಿದೆ ನೋಡು ಗೈಸ್. ನಮ್ಮ ಬಾವ ಕೂಡ ಇವಾಗ ಬಂದ್ರು ಕೆಲ್ಸದಿಂದ. ಹಾಯ್ ಬ್ರೋ. ಬ್ರೋ ನೋಡ್ರಿ ಹೆಂಗ್ ಮಾಡಿದೀವಿ. ನಿಮ್ಮ ಫಿಯಾನ್ಸ್, ನಿಮ್ಮ ವೈಫ್ಗೆ ಡೆಕೋರೇಷನ್ ಮಾಡಿ ಹೆಂಗ್ ಮಾಡಿದೀವಿ? ಚೆನ್ನಾಗಿ ಮಾಡಿದೀವಾ? ಕೇಕ್ ತಗೊಬರ್ಬೇಕು. ಕೇಕ್ ತಗೋಣ. ಇವಾಗ ಕೇಕ್ ತಗೊಂಬಂದವ್ರ ಬಾವ. ಸೊ ನಮ್ಮ ಅಕ್ಕಂಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ಅವಳು ಬೇರೆ ಹುಷಾರಿಲ್ವಂತೆ, ನಾನು ಬೇರೆ ಕೆಳಗಡೆ ಇದ್ದಾವೆ ನೋಡಕ್ ಹೋಗಿಲ್ಲ. ಸೊ ಬನ್ನಿ ಇವಾಗ ನಮ್ಮ ಅಕ್ಕಂಗೆ ಗೊತ್ತಾಗ್ದಿರತ್ತೆ ತೊಗೊಂಡೋಗಿ ಬಚ್ಚಿಕ್ಕಿ ಫ್ರಿಜ್ಜಲ್ಲಿ. ಆ್ಯಂಡ್ ಅವಳನ್ನ ಕರ್ಕೊಂಡು ಆಚೆ ಹೋಗ್ಬೇಕು. ಲೆಟ್ಸ್ ಗೋ. ಮಕ್ಕ ಒಳಗೆ ಹೋದ್ಲು. ಕೇಕ್ ತೊಗೊಂಡು ಒಳಗೆ ಬನ್ನಿ. ಬೇಗ ಬರ್ರಿ, ನಕ್ಕೊಂಡ್ ಬರ್ರಿ, ಬರ್ರಿ ಬೇಗ ರೀ, ಬೇಗ ಬನ್ರಿ. ಸರಿಯಾಗಿರೋ ಓಕೆನಾ? ಮಾತಾಡ್ಬೇಡ, ಹೇಳ್ಬೇಡ ಅಮ್ಮನಿಗೆ, ಹೇಳ್ಬಾರ್ದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವಳು ನೋಡಿ ಗೈಸ್ ಇಲ್ಲಿ ಏನು ಮಾಡ್ತಾವನೆ. ಊಟ ಮಾಡೋ ಅಂದ್ರೆ ತಿಂತಾನೆ. ಏನು ತಿಂತಿದ್ಯಾ? ಕುಡಿದು ಬೈಲಿ. ಇವತ್ತು ನಿಮ್ಮ ಅಮ್ಮನ ಬರ್ಡೇ ಅಲ್ವಾ? ಅಮ್ಮಂದು ಹ್ಯಾಪಿ ಬರ್ಡೇ ಇವತ್ತು. ಅದಕ್ಕೆ ಒಂದು ನಿಮಿಷ ಇರಿ. ಅಮ್ಮಂದು ಹ್ಯಾಪಿ ಬರ್ಡೇ ಇವತ್ತು. ಅದಕ್ಕೆ ಅಮ್ಮಂಗೆ ಏನು ಹೇಳಮ್ಮ? ಅಮ್ಮನಿಗೆ ಏನಾರು ಹೇಳಮ್ಮ? ಅಮ್ಮನಿಗೆ ಬಾ. ಹಾಂ, ಏನಾರ ಹೇಳ, ಹ್ಯಾಪಿ ಬರ್ಡೇ ಅಂತ ಏನಾರ ಹೇಳ. ನನಗೆ ಅಮ್ಮ ಅಂದರೆ ಎಷ್ಟು ಇಷ್ಟ. ಜಯಮ್ಮ ಇವಾಗ ಆಮೇಲೆ ಸರಿನಾ? ಅದಕ್ಕೆ ಅಮ್ಮನಿಗೆ ಏನು ಹೇಳಮ್ಮ? ಐ ಲವ್ ಯು ಅಮ್ಮ ಅಂತ ಹೇಳು. ಅಮ್ಮ ಅಮ್ಮನ ಬಗ್ಗೆ ಏನು ಹೇಳಮ್ಮ? ನಿಂಗೆ ಅಮ್ಮ ಅಂದ್ರೆ ಎಷ್ಟು ಇಷ್ಟ? ಅಮ್ಮ ಇಷ್ಟ ಇಲ್ವಾ? ಇವ್ಳು ಯಾರು ಗೈಸ್ ಹ್ಯಾಪಿ ಬರ್ಡೇ ಅಮ್ಮನಿಗೆ ಏನು ಹೇಳು, ನಾನೇ ಇಷ್ಟ ಅಂತ ಅವಳು. ನೋಡಿ ಗೈಸ್ ಇವಳು ಟೆನ್ಷನ್ ಆಗ್ತಾರೆ. ಇವಳು ಹೋಗ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾಳ ಅಂತ ಭಯ ಆಗ್ತಿದೆ. ತಾರೀಕೆ ಎಲ್ಲ ಹಾಳು ಮಾಡಿದ್ಲು, ಎಲ್ಲ ಹಾಳು ಮಾಡಿದ್ಲು, ಎಲ್ಲ ಹಾಳು ಮಾಡಿದ್ಲು. ನೀವು ಏನು ಕೇಳಕ್ಕೆ ಹೋಗ್ಬೋದು ಹೇಳ್ಬಿಟ್ಲು ಹ್ಯಾಪಿ ಬರ್ಡೇ ಅಂತ. ತಾರೀಕೆ ಇವಳು ಯಾರಿಗೆ ಚೋಟ್ ಮೆಣಸಿನ್ಕಾಯಿ ಇಲ್ಲಿ ನೋಡ್ರಿ. ಈ ಚೋಟ್ ಮೆಣಸಿನ್ಕಾಯಿ ಏನು ಮಾಡ್ತಾನೆ ಇಲ್ಲಿ? ಏನು ಮಾಡ್ತಿದ್ಯೋ ಇಲ್ಲಿ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಆಚೆ ಹೋಗು, 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 ಹೋಗು ಹೋಗು ಹೋಗು. ಅವನಿಗೆ ಅವ್ರು ಹೋಗು ಅನ್ನೋ ಗೊತ್ತಾಗೋದು. ಹೋಗ್ತಾವ್ ನಡ್ಕೊಂಡು ಗೈಸ್. ಗುಣ ನಡೀತಾನೆ ಗೈ ನೋಡ್ರಿ ಎಷ್ಟು ಚೆನ್ನಾಗಿ ನಡೀತಾನೆ. ಒಬ್ಬ ಕತ್ಲು ಕತ್ಲಲ್ಲಿ ಅಲೋಗ್ಬೇಡ. ಈ ಕಡೆ ಬಾ, ಈ ಕಡೆ ಬಾ. ಕತ್ಲು ಕಡೆ ಈ ಕಡೆ ಬರೋ, ಈ ಕಡೆ ಬರೋ, ಕತ್ಲು ಕಡೆ. ನೋಡಿ ಗೈಸ್ ಇಲ್ಲಿ ಏನು ಮಾಡೋ ನಂದು. ಏನೋ ಮಾಡಿದೆ ಗುಂಡ. ಏನಕ್ಕೆ ಮುಡ್ದೆ ಇವೆಲ್ಲ? ಏನಕ್ಕೆ ಮುಡ್ದೆ ನೀನು? ಹೋಗಿ ಆಚೆ ಕಡೆ ಹೋಗು ನೀನು ಇಲ್ಲಿಂದ. ಏಯ್ ಆಚೆ ಹೋಗು, ಹೋಗಿ ಆಚೆ ಹೋಗು. ಏಯ್ ಮಾತಾಡ, ಆಚೆ ಹೋಗಿ ನೀನು ಸುಮ್ಮನೆ. ಆಚೆ ಹೋಗಿ, ಆಚೆ ಹೋಗು, ಹೋಗಾಚೆ ಹೋಗು, ಹೋಗಾಚೆ. ಆಯ್ತು ಶೂ ಎಲ್ಲ ಆಚೆ ತೆಗೆದು ಹಾಕ್ಬಿಡಂಗ ಗೈಸ್. ಗುಂಡ ಅಂತ ಮಾಡ್ಬಿಟ್ಟು ನಂದು. ಹೋಗು ಆಚೆ, ಹೋಗೋ 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 ಗೈಸ್. ಹೋಗ್ಬಿಟ್ರೆ ಆಚೆ ಹೋಗ್ತಾನೆ ಗೈಸ್. ಅದೊಂದು ಚೆನ್ನಾಗಿ ಗೊತ್ತು ಅವ್ನಿಗೆ. ಗೈಸ್ ಇವಾಗ ವಿನೋದ್ ಬರ್ಡೇಗೆ ಹೋಗ್ತಿದ್ದೀವಿ. ಚಿರಾ ಏನು ಹೇಳ್ತೀಯ ವಿನೋದ್ಗೆ? ಹಾಂ ಡೈರೆಕ್ಟಾಗಿ ಹೇಳ್ತೀಯಾ? ಹಾಯ್ ಬ್ರೋ, ಹೇಗಿದ್ದೀರಾ? ಸೂಪರ್ ಬ್ರೋ. ಹಾಯ್ ಮಾಮ್ ಇಂಡಿಯಾ, ಹೌ ಆರ್ ಯು? ಏನ್ ಮಾಡ್ತಿದ್ಯಾ? ಇನ್ನು ಮಾಡ್ತಿದ್ಯಾ? ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ನಮ್ಮ ಬೀಜ ತಗೊಂಡು ಸಾಂಬಾರು ಮಾಡ್ತಾರೆ. ಹೌದು, ಚೆನ್ನಾಗಿರ್ತದೆ. ಗೈಸ್ ನಮ್ಮ ಅಕ್ಕಂದು ಕೂಡ ನಾಳೆನೇ ಬರ್ಡೇ. ಏನ್ ಸರ್ ಬರ್ಡೇಗೆ ಏನೋ ಟ್ರೀಟ್ ಗೀಟ್ ಏನು ಕೊಡ್ತೀವಿ ನಮ್ಗೆಲ್ರಿಗೂ? ಕರ್ಕೊಂಡು ಹೋಗ್ಬೋದು ಇವಾಗ. ಇವಾಗ ಕರ್ಕೊಂಡೋಗಿ ಇವಾಗ. ಸೊ ಗೈಸ್ ಓಕೆ, ಇವಾಗ ಹೊರಟಿದ್ದೀವಿ. ನಮ್ಮ ನೋಡ್ರಿ ನಮ್ಮ ಶ್ರೀಧರ್ ಯಾವ ಥರ ರೆಡಿ ಆಗೋರೆ. ಟಿಪ್ ಟಾಪ್ ರೆಡಿ ಆಗೋರೆ. ನಾನು ಅಂತ ಸಿಂಪಲ್ ರೆಡಿ ಆಗಿದ್ದೀನಿ. ಫುಲ್ ಪ್ಯಾಕ್, ಜಾಮ್ ಪ್ಯಾಕಿಂಗ್ ಬಂತು ನಾನು. ಸೊ ಇವಾಗ ನಮ್ಮ ಅಕ್ಕ ನಂಗೆ ಏನೋ ಕೊಡ್ಸ್ಬೇಕಲ್ಲ ಗಿಫ್ಟು. ಸಾರಿ, ನಮ್ಮ ಅಕ್ಕಂಗೆ ಏನೋ ಗಿಫ್ಟ್ ಕೊಡ್ಬೇಕಲ್ಲ ನಾನು. ಸರಿ, ನಿಂಗೆ ಗಿಫ್ಟ್ ಕೊಡ್ಸ್ಲಿ? ನನ್ನ ಬಜೆಟಾ 10 ಲಕ್ಷ. 10 ಲಕ್ಷ ನಿನ್ನ ಮಾತಾಡ್ಸ್ಬಿಟ್ಟು 3 ನಾಮ ಇಟ್ಕೊಂಡಿ ಸುಮ್ಮನೆ ಹಂಗೆ ನಮ್ದು ಏನೋ. ಹೇಳು, ಏನ್ ಬೇಕು ನಿನಗೆ ಗಿಫ್ಟ್?
ನಮ್ ಗಿಫ್ಟ್ ಹಂಗಿಲ್ಲ ಬಾ, ಇವಾಗ ಏನು ಟ್ರೀಟ್ ಕೊಡ್ಬಾ ನಮ್ಗೆ ಆಚೆ ಕಡೆ. ಆಯ್ತು ಇವಾಗ ನಾನು ಇನ್ನೂ ಬರ್ಡೇ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಹಿಂಗೆ ಆಚೆ ಹೋಗ್ಬಿಟ್ಟು ಒಂದು ಏನು ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಏನು ಕೊಡ್ಸ್ಯಾ. ಆಯ್ತು ನಮಗ್ ಕೊಡ್ಸಿ, ನೀನ್ ತಿನ್ಬೇಡ, ನೀನ್ ಟ್ರೀಟ್ ನಮಗ್ ಕೊಡ್ಸಿ, ನಾವು ತಿಂತೀವಿ. ಹಾ ಶ್ರೀಧರ ಬಂದ ಎಲ್ಲ ಹೋದಾರ. ಊಟ ಅಮ್ಮ ಪಾಪ ಆಲ್ರೆಡಿ ಅಡಿಗೆ ಮಾಡ್ಬಿಟ್ಟಿದೆ. ಊಟ ಬೇಕಾದ್ರೆ ನಾಳೆ ಹೋಗೋಣ ಬಿಡು, ತಲೆ ಕೆಡ್ಸ್ಕೊಂಬೇಡ. ನಾಳೆ ನಿನ್ಗೆ ಟ್ರೀಟ್ ಕೊಡ್ಬೇಕು ನಮ್ಗೆ. ಇವತ್ತು ಟ್ರೀಟ್, ನಾಳೆ ಟ್ರೀಟ್, ಎಲ್ಲ ಟ್ರೀಟ್. ಆಯ್ತು ಒಂದೇ ದಿವಸನೇ ಬಾ, ನಾಳೆ ಕೊಡ್ಸಿ ಅಂತ. ಇವಾಗ ನಮ್ಗೆ ಚಿಕ್ಕ ಚಿಕ್ಕದಾಗ ಏನು ಐಸ್ ಕ್ರೀಮ್ ಕೊಡ್ಸಿ. ನಮ್ಗೆ ಟ್ರೀಟ್ ಎಷ್ಟು ಯಾವ ಹೋಟ್ಲಲ್ಲಿ ಐಸ್ ಕ್ರೀಮ್ ಕೊಡ್ಸ್ ಬಾ. ಇವಾಗ ಪೋಲಾರ್ ಬೇರೆ ಅದೇ ಮ್ಯಾಂಗೋ ಐಸ್ ಕ್ರೀಮ್ ಅದು ಕೊಡ್ಸು ಬಾ. ಬನ್ನಿ ಬ್ರೋ. ತಾಜ್ ಹೋಟೆಲ್ ಕೊಡ್ತಾರೆ. ನಿಂಗೇನ್ ಬೇಕು? ಮ್ಯಾಂಗೋ ಅಲ್ಲ ಮ್ಯಾಂಗೋ. ಆಯ್ತು ಬಾ, ಕೊಡ್ಸ್ತೀನಿ ಬಾ. ಗೈಸ್ ಇವಾಗ ನಮ್ಮ ಅಕ್ಕಂಗೆ ಯಾಮಾರಿಸ್ಕೊಂಡು ನಾನು ಕೇಕ್ನ ತೊಗೊಂಬಿಡಿ ವಾಪಸ್ ಇಲ್ಲಿಗೆ. ಇಲ್ಲ ನೀಟಾಗಿ ಡಿಕ್ಕಿಲಿ ಇಟ್ಬಿಟ್ಟು ಸ್ಲೋ ಗಾಡಿ ಮೂವ್ ಮಾಡ್ಬೇಕು ಬ್ರೋ. ಅದೆಲ್ಲ ಇವಾಗ ಮ್ಯಾಟ್ರು. ಹಾಂ ನೀಟಾಗಿ ಸೆಂಟರ್ ಕೂರಿಸ್ಬೇಕಲ್ಲ. ಹೌದು, ಇಲ್ಲೇ ಸೆಂಟ್ರ್ ನೀಟಾಗಿ ಕೂರಿಸಿ ಹೇಳ್ತೀನಿ. ಎರಡೂ ಲೈಟ್ ಹಂಗೆ ಇರಲಿ ಪರವಾಗಿಲ್ಲ. ಎರಡು ಅಲ್ಲೇ ಕುಣಿಸಿ ಆ ಕಡೆ ಈ ಕಡೆ. ಅಪ್ಪ ಇದೊಂದು ಬೇರೆ ತಲೆನೋವು. ಹಾಕಿ ಬ್ರೋ ಮೇಡೆ ಡೋರು ಹಾಕಿ. ಟೆಕ್ನಾಲಜಿಯಾ ಟ್ರೀಟ್ ಗರ್ಲ್ ಬಂದ್ಲು. ಗೈಸ್ ನಮ್ಮ ಅಕ್ಕ ಪಾಪ ಹುಷಾರಿಲ್ಲ ಅಂತ ಗೈಸ್. ಏನಾಯ್ತು ನಿಂಗೆ? ಜ್ವರ ಹೋಗ್ಬಿಟ್ಟಿದ್ಯಾ ಪಾಪ? ನಿನ್ ಬರ್ಡೇ ನಾಳೆ, ನಿಂಗೆ ಜ್ವರ ಹೋಗ್ಬಿಟ್ಟಿದಲ್ಲ ಇವತ್ತು. ಅಯ್ಯೋ ಪಾಪ ಗೈಸ್, ನಮ್ಮ ಅಕ್ಕ ಬರ್ಡೇ ದಿವಸನೇ ಜ್ವರ ಹೋಗ್ಬಿಟ್ಟಿದ್ಯಾ ಗೈಸ್ ಪಾಪ. ನೋಡಿ ಹೆಂಗೆ ಪಾಪ ಹೂವ ಥರ ಇದ್ಲಿ, ಇವಾಗ ಹಣ್ಣಾಗ್ಬಿಟ್ಟವಳೆ. ಹೋಗೋಣ ಇವಾಗ ಆಯ್ತು ದಿನಕ್ಕೆ. ಲೆಟ್ಸ್ ಗೋ. ಬನ್ರಿ ಟ್ರೀಟ್. ಏನೇ ಕಾರ್? ಏನು ಕಾರ್ ಇದು? ಸರಿ ಒಂದು ಸರ್ಪ್ರೈಸ್ ಕೊಡ್ಲ ಇವಾಗ, ಒಂದು ಕ್ರೇಜಿ ಸರ್ಪ್ರೈಸ್ ನಿನಗೆ. ಬಾಯ್ ಲಂಶ ಕಣ್ಮುಚ್ಕೋ ಬ್ರೋ, ನೀವು ಕಣ್ಮುಚ್ಚಿ ಬ್ರೋ. ಒಂದು ಕ್ರೇಜಿ ಸರ್ಪ್ರೈಸ್ ಕೊಡೋಣ ಕರ್ನಾಟಕತೆಗೆ. ಚೈತ್ರಂಗೆ ಒಂದು ಕ್ರೇಜಿ ಸರ್ಪ್ರೈಸ್ ಇವಾಗ. ಬಾ ಮೆಂಟ್ಲ ಬರ್ತೀನಿ ಇವಾಗ ನೋಡ್ಬಿಟ್ಟು. ಕ್ರೇಜಿ ಸರ್ಪ್ರೈಸು ಬಾ ಇಲ್ಲಿ. ಕಣ್ಬಿಡಿ ಇವಾಗ, ಕಣ್ಬಿಡು. ಸರ್ಪ್ರೈಸ್ ಹೆಂಗಿದೆ? ಆಯ್ತು ಬಾ ಇವಾಗ ಮತ್ತೆ ಏನು ಸರಿ ಸರ್ಪ್ರೈಸ್. ಕಣ್ಮುಚ್ಕೋ ಬಾ ಕಣ್ಬಿಡು. ಆಯ್ತು ಬಾರೆ ಡಿಕ್ಕಿ ತೆಗಿ. ಹ್ಯಾಪಿ ಬರ್ಡೇ ಚೈತ್ರ, ಹ್ಯಾಪಿ ಬರ್ಡೇ ಚೈತ್ರ, ಹ್ಯಾಪಿ ಬರ್ಡೇ ಚೈತ್ರ, ಹ್ಯಾಪಿ ಬರ್ಡೇ ಟು ಯು. ಚೆನ್ನಾಗಿದ್ಯಾ? ನಾನು ಮತ್ತೆ ಶ್ರೀಧರ್ ಬ್ರೋ ಕೈಯಾರೆ ಮಾಡಿದ್ದು. ಅದು ನಮ್ಮ ಮನೆ ಕೆಳಗಡೆನೆ ಮಾಡಿದ್ದು. ನಿಮ್ಗೆ ಗೊತ್ತಾಗ್ದಿರೋ ತರ ಮಾಡಿದ್ವಿ. ನೋಡ್ತಿದ್ರ ಎಷ್ಟು ಚೆನ್ನಾಗಿ ಮಾಡಿದ್ವಿ. ಎಫರ್ಟ್ಸ್ ನೋಡು, ನಮ್ಮ ಎಫರ್ಟ್ಸ್ ನೋಡು. ನೋಡಿ ಹಿಂಗೆಲ್ಲ ಹೆಂಗೆ ನಿಂಗೆ ಫುಲ್ ಸ್ವಾಗತ ಮಾಡ್ತಿದೆ. ಓಕೆ ಕೇಕ್ ಕುಚ್ಚನಿ ಕಿತ್ಬಿಡಿ. ಏನಂತೀರಿ? ಒಂದು 2 ನಿಮಿಷ ಇರ್ಲಿ ಪಡ್ತಾವಣ ಒಂದೆರಡು. ಕೇಕ್ ಕಟ್ಕೊಂಡು ಇವಾಗ ಏನೇ ಮಾಡ್ತಿದ್ಯಾ? ಚೆನ್ನಾಗಿದ್ಯಾ? ಏನ್ ಅನಿಸ್ತಿದೆ ನಿಂಗೆ? ಎಷ್ಟು ಖುಷಿ ಆಗ್ತಿದೆ ನಿನ್ ಬರ್ಡೇ ಇವತ್ತಲ್ಲ? ಎಷ್ಟು ಖುಷಿ ಆಗ್ತಿದೆ ನಿನಗೆ? ನಮ್ ಬರ್ಡೇ ಇದೇ ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು. ಫಸ್ಟ್ ಟೈಮ್ ಈ ತರ ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟ ಬರೀ ನಾರ್ಮಲ್ ಸುಮ್ನೆ ಕೇಕ್ ಕಟ್ ಮಾಡ್ತಿದ್ರು ಅಷ್ಟೇ. ಬಟ್ ಈ ತರ ಎಲ್ಲ ಡೆಕೋರೇಟ್ ಮಾಡ್ತಿರೋದೇ ಇದೇ ಫಸ್ಟ್ ಟೈಮ್. ಹೆಂಗಿದೆ? ಥ್ಯಾಂಕ್ ಯು ಸೋ ಮಚ್. ಸರ್ಪ್ರೈಸ್ ಆಯ್ತಾ ನಿಂಗೆ? ಸೂಪರ್. ಕಲರ್ ಚೆನ್ನಾಗಿದೆ ಆಕ್ಚುಲಿ, ಗೋಲ್ಡ್ ಕಲರ್. ಚಿತ್ರ ಹೆಂಗಿದೆ? ಇದು ಬಾವ ತಂದ್ಕೊಡಿ ಕೇಕು. ಇಷ್ಟಕ್ಕೆ ಚಿಕ್ಕದು ಚೆನ್ನಾಗೈತಲ್ಲ. ಇನ್ನೊಂದು ದೊಡ್ಡ ಕೇಕ್ ಇದೆ, ಮತ್ತೆ ತಲೆ ಕೆಡ್ಸ್ಕೊಂಬಿಡ. 2 ಕೇಕ್ ಇದೆ, 2 ಕೇಕ್ ತೆಗೆದ್ಬಿಡೋಣ. ಗುಂಡ ಮಲ್ಕೊಂಬಿಡೋಣ. ಅಯ್ಯಯ್ಯೋ ಗೈಸ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಗೈಸ್. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ತಮ್ಮ ಬರ್ಡೇ ಅಂತ. ನೋಡ್ದಾ ಎಲ್ಲ ಹೆಂಗ್ ನೋಡ್ತಾರೆ, ಎಲ್ಲ ಅಡ್ಮೈರ್ ಮಾಡ್ತಾರೆ ನಿನ್ನ. ಥ್ಯಾಂಕ್ ಯು. ನೀನು ನಿಮ್ಮ ಅಮ್ಮ ಬರೀ ಊಟ ತಿನ್ನೋದೇ ಇರ್ರಿ. ನಿಂಗ್ ಬರ ಊಟ. ಫಂಕ್ಷನ್ ಆಯ್ತಲ್ಲ ಬರ್ತಡೆ ಊಟಕ್ಕೆ ಅಂತ. ಅಣ್ಸ್ರಿ ಅಣ್ಸ್ರಿ ರೇ, ಕೈ ಎತ್ಬಿಟ್ರಿ ಹಂಗೆ ಪಟ್ಟಂತ. ಆಮೇಲೆ ಹ್ಯಾಪಿ ಬರ್ಡೇ ಚೈತ್ರ, ಹ್ಯಾಪಿ ಬರ್ಡೇ ಚೈತ್ರ, ಹ್ಯಾಪಿ ಬರ್ಡೇ ಚೈತ್ರ. ಇವ್ರು ಚೈತ್ರ ಅಂತ ನಾವು ಚೈತ್ರ ಅಂತಂದ್ರೆ. ಕಟ್ ಮಾಡಿ ಮೇಡಮ್, ಕಟ್ ಮಾಡಿ ಮೇಡಮ್. ಹ್ಯಾಪಿ ಬರ್ಡೇ. ಬಾ ಇವಾಗ ಏನೋ ಸ್ಪೀಚ್ ಕೊಡಿ ಚೈತ್ರ ಬಗ್ಗೆ ಬ್ರೋ. ಚೈತ್ರ ಬಗ್ಗೆ ಏನೋ ಸ್ಪೀಚ್ ಕೊಡಿ.
ನೋ ವರ್ಡ್ಸ್ ಲಾಸ್ಟ್ ಅವ್ರು ಕೊಟ್ಟಿರೋ ಕಾಟಕ್ಕೆ ಸ್ಪೀಚ್ಲೆಸ್ ನೀವು. ಪ್ರೀತಿ ಯಾವ್ದು ಎಲ್ಲಿರುತ್ತೆ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮತ್ತೆ ಇದ್ರ ಬಗ್ಗೆ ನೀನು ಸ್ಪೀಚ್ ಕೊಡು. ನಿಮ್ಮ ಮಗಳ ಬಗ್ಗೆ ಸ್ಪೀಚ್ ಕೊಡಮ್ಮ. ನನ್ನ ಮಗಳ ಬಗ್ಗೆ ಸ್ಪೀಚ್ ಕೊಡೋದಂದ್ರೆ ಹಾಂ ಅವಳು ಭೂಮಿಗೆ ಬಂದ್ಮೇಲೆ ನನ್ ಫಸ್ಟ್ ಟೈಮ್ ಅಮ್ಮ ಆಗಿದ್ದಲ್ವಾ, ಹಾ. ಸೊ ಖುಷಿ ಇದೆ. ಹಾ. ಸೊ ನನ್ನ ಮೊದಲನೇ ಟೈಮ್ ಅಮ್ಮನ್ ಮಾಡಿದ್ದು ನಮ್ಗೆ ಚೈತ್ರ, ಹಾ. ಆ ಖುಷಿ ಹೆಮ್ಮೆ ಇದೆ. ನಿನ್ನ ಎಮ್ಮೆ ಅಂತೆ ಅಮ್ಮ, ನಿಂಗೆ ಎಮ್ಮೆ ಅಂತ. ಪ್ರೌಡ್. ಓಕೆ 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 ಓಕೆ. ತಿನ್ಸ್ತೆ. ಹಿಂಗೆ ಸ್ಪೀಚ್ ಬ್ರೋ. ನೀವು ಗೈಸ್, ನಮ್ಮ ಅಕ್ಕ ನನಗೆ ಸೆಕೆಂಡ್ ಅಮ್ಮನ ಥರ. ಆ್ಯಂಡ್ ನಾನು ಎಲ್ಲ ನನ್ನ ಅಪ್ಸು ಡೌನ್ಸು ಎಲ್ಲದೂ ಒಟ್ಟಿಗೆ ಇದ್ದಾಳೆ. ಆ್ಯಂಡ್ ನಾನು ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಾನು ಸಪೋರ್ಟ್ ಮಾಡ್ತಾಳೆ. ನಂಗೆ ಖರ್ಚಿಗೆ ಕಾಸು ಕೊಡ್ತಾಳೆ, ಅವೆಲ್ಲ ಡೌ. ಬಟ್ ಇಂಥ ಬೆಳಗ್ಗೆ ನಾನು ಪುಣ್ಯ ಮಾಡಿದ್ದಾರೆ. ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು ಚೈತ್ರ ಫಾರ್ ಬೀಯಿಂಗ್ ಮೈ ಸಿಸ್ಟರ್. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಾಟ ಕೊಡ್ತೀವಿ ಜಾಸ್ತಿ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಪ್ರೀತಿ ಬಂದಿದೆ. ಬಟ್ ಥ್ಯಾಂಕ್ ಯು. ಇಷ್ಟು ಫಸ್ಟ್ ಟೈಮ್ ಡೆಕೋರೇಷನ್ ಮಾಡಿ ಕಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಚೈತ್ರ. ಕಟ್ ಮಾಡ್ಬಿಡಂಗೆ. ಇವ್ರು ಮಾಡಿದ್ದು, ಹೆಲ್ಪ್ ಮಾಡಿದ್ರಪ್ಪ ಒಟ್ಟಿಗೆ. ನಾವು ಇಬ್ರು ಒಟ್ಟಿಗೆ ಮಾಡಿದ್ದು. ಜಿಮ್ಮಾ ವೈ ತಿನ್ರಿ ರೀ, ಅಲ್ಲಿ ಇಷ್ಟು ತಿಂತೀರ, ಏನೋ ತಿಂತೀರ. ಪಾನಿಪುರಿ ಹೋಗಿ ಬಂದ್ರೆ ತಿಂದ್ರಿ ಮೊನ್ನೆ. ತಿಂದ್ರಲ್ಲ ಮೊನ್ನೆ ಅಲ್ಲಿ ನನ್ನ ಕಣ್ಮುಂದೆನೆ. ಸುಮ್ಮನೆ ಡಯಟ್ ಅನ್ನೋದು. ಅಯ್ಯೋ ಪಾಪ ತಿನ್ಸಿ ಅವಳಿಗೆ. ಅಮ್ಮ ಅನ್ಕೊಂಡ್ ಬಾಯ್ ತೆಕ್ಕೊಂಡವಳು. ತಿನ್ಸ್ಬಿಡೆ ಅವಳಿಗೆ. ಗುಣ ಪಾಪ ಮಲ್ಕೊಬಿಟ್ಟಿದ್ದಾನೆ. ಅಮ್ಮ ಅನ್ಕೊಂಡ್ ಬಾಯ್ ತೆಕ್ಕೊಂಡವಳೆ. ಚೈತ್ರ, ಇವಾಗ ನೀನ್ ಸ್ಪೀಚ್ ಕೊಡ್ತಿದ್ರ. ನೀನ್ ಸ್ಪೀಚ್ ಕೊಡಿ ಇವಾಗ. ಏನಂತ? ಮುಂದೆ ನೀನ್ ಏನ್ ಮಾಡ್ತೀಯಾ? ಮುಂದೆ ಏನ್ ಮಾಡ್ಲಿ? ಮಕ್ಳಿದಾರೆ, ಮಕ್ಳು ಅಷ್ಟೇ. ನೆಕ್ಸ್ಟ್ ಇವಾಗ ಅವ್ರು ಸ್ಕೂಲಿಗೆ ಸೇರ್ಕೊಂಡಿದ್ದಾಳೆ. ಇವಾಗ ನೆಕ್ಸ್ಟ್ ಓದಿಸ್ಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ದಿವಸ ಆದ್ಮೇಲೆ ಅವಂದು ಮಾಡ್ಬೇಕು. ಮನೆ, ಗಂಡ, ಮಕ್ಳು, ಅತ್ತೆ, ಇಷ್ಟೇ ಇಷ್ಟೇ ನನ್ನ ಲೈಫ್. ಇದ್ಮೇಲೆ ಮುಂಚೆ ಮಕ್ಳು ಸ್ಕೂಲಿಗೆ ಸೇರಿದ್ಮೇಲೆ ನೋಡೋಣ, ಬೇರೆ ಏನಾದ್ರು ಮಾಡೋಣ. ಚೆನ್ನಾಗ್ ಬಂದ್ರೆ ಟಗ್ಲೈಫ್ ಅದು ಟಕ್ಕನೆ ಕೆಳಗೆ ಬಂದು ಹೊಳಿದ ತಕ್ಷಣ ಸೂಪರ್ ಆಗಿ ಬಂತದ್ದು. ಗೈಸ್, ನಮ್ಮ ಮಕ್ಕಳಿಗೆ ಡೆಕೋರೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡಿ ಗೈಸ್. ನಾವು ಇದು ಮಾಡ್ತಿದೀವಿ, ಈ ತರ ನಾವೊಂದು ಪ್ಲಾನ್ ಮಾಡ್ತಿದೀವಿ. ನಾನು ಮತ್ತೆ ಎಷ್ಟಿದ್ರು ಬ್ರೋ? ಎಷ್ಟೇ ಇದಕ್ಕೆ 1000 ರೂಪಾಯಿ ಅಷ್ಟೇ ನಾವು ಮಾಡ್ಕೊಡ್ತೀವಿ. ನಮ್ದೇ ಕಾರ್ ಎಲ್ಲ ನಮ್ದೇ. 999 ಅಷ್ಟೇ. 999 ಮಾಡ್ಕೊಡ್ತೀವಿ. ನಮ್ಮ ನಾನು ಮತ್ತೆ ಜೊತೆಗೆ ಸೇರಿಸ್ಕೊಂಡು ನೀವು ಬರ್ತೀರ ಬ್ರೋ? ಬ್ರೋ ನೀನು ಬರ್ತೀನಿ. ಎಲ್ಲರಿಗೂ ಸಂಬಳ ಕೊಡೋದು ಬೇಡ ಮತ್ತೆ. ನಾವು ಕೊಡ್ತೀವಿ. ಪಾರ್ಟ್ ಟೈಮ್ ಮಾಡೋಣ. ಹೌದು ಚಿಕ್ಕದಾಗಿ ಮಾಡೋದು. ಎಲ್ಲ ನಿಜ ಅನ್ಕೊಳ್ಳೋದು, ಜನ ಎಲ್ಲ ಮಾಡ್ಕೊಡ್ತೀವಿ ಅಂತ ಅನ್ಕೊಳ್ಬೇಕು. ಇದನ್ನೇ 100 ಜನಕ್ಕೆ ಹಾಕೋದು. ಇದೇನಿದೆ ಇದನ್ನೇ ಹೊಸ ತರ ಅಲ್ಲ, ಅದಕ್ಕೆ ಕಿತ್ತಿ ಇದನ್ನೇ ಹಾಕೋದು ಎಲ್ಲ ಕಡೆ. ಓಕೆ, ಮುಗಿತೀರ ನಿಂದು? ಈ ಕೆಮ್ಗೆ ಏನು ಬೇಡ ಟ್ರೀಟು. ಆಕ್ಚುಲಿ ಸುಮ್ಮನೆ ನಾವು ಡೌ ಮಾಡಿದ ಅಷ್ಟೇ. ಒಬ್ಬ ನೀನ್ ದುಡ್ಡನ್ನ ನಾವು ವೇಸ್ಟ್ ಮಾಡ್ತಾ ಚಿತ್ರ. ನೀನು ಮನೆ ಕಟ್ಬೇಕಲ್ವಾ? ಮನೆ ಕಟ್ಟಷ್ಟು ದುಡ್ಡು ಐತ ನನ್ನ ಹತ್ರ. ಓಕೆ ಗೈಸ್, ಬನ್ನಿ ಇವಾಗ ವಾಪಸ್ ಹೋಗ್ಬಿಟ್ಟು ಇವ್ರನ್ನ ಡ್ರಾಪ್ ಮಾಡೋಣ ಮನೆಗೆ. ಸೊ ನಾವು ಇವಾಗ ವಿನು ಬರ್ಡೇ ಇದೆ. ಸೊ ನೆಕ್ಸ್ಟ್ ಇವಾಗ ಅಲ್ಲಿ ಹೋಮ್ರೆ ಕರೆದಿಯಾನೆ. ಇವಾಗ ಅಲ್ಲೋಗ್ಬೇಕು, ಹೋಗಿ ಕೇಕ್ ಕಟ್ ಮಾಡಿಸ್ಬೇಕು. ಲೆಟ್ಸ್ ಗೋ. ಇಷ್ಟೇ ಅಲ್ಲ, ನಿಂಗೆ ನಾಳೆ ದೊಡ್ಡ ಸರ್ಪ್ರೈಸ್ ಇದೆ. ಇನ್ನೊಂದು ಬಿಗ್ ಸರ್ಪ್ರೈಸ್ ನಾಳೆ. ನಿನಗೆ ಶಾಕ್ ಆಗ್ತೀನಿ ನಿಜವೇ. ಏನು ಶಾಕ್ ನೋಡಿ, ಹಿಂಗೆ ಶೇಕ್ ಆಗ್ಬಿಡ್ತೀವಿ. ಶೇಕು ಇಷ್ಟ ಸರ್ಪ್ರೈಸ್ ಅಲ್ಲ ನಿಂದು. ನಾಳೆ ಬೆಳಿಗ್ಗೆ ಇದೆ. ನೀನು ವೆಯ್ಟ್ ಮಾಡ್ತಾ ಇರ್ಬೇಕು. ಆ ಸರ್ಪ್ರೈಸ್ ವೆಯ್ಟ್ ಮಾಡ್ತಿರೋ. ತುಂಬಾ ದೊಡ್ಡ ಸರ್ಪ್ರೈಸ್. ನಿನ್ ಲೈಫಲ್ಲಿ ಸರ್ಪ್ರೈಸ್ ನಿಂಗೆ ಯಾರು ಕೊಟ್ಟೇ ಇಲ್ಲ. ವೆಯ್ಟ್ ಮಾಡ್ತಿರೋ. ನಾನ್ ಸರ್ಪ್ರೈಸ್ ಕೊಡ್ತೀನಿ, ನಿಂಗೆ ಗೊತ್ತಿರೋದು. ವೆಯ್ಟ್ ಮಾಡ್ತಿರೋ. ಓಕೆನಾ? ಏನು ಆ ಮೂತಿ ಪೂರ್ತಿ ಅಲ್ಲಿ ಏನೋ ಮಾಡ್ಕೊಂಡಿದ್ದೆ ಕೇಕು. ಇವಾಗ ನಿನಗಾಯ್ತು ಕೇಕ್ ಇದೆ 2. ಕೇಕ್ ಕೊಡ್ತೀನಿ ಬಾ. ಗೈಸ್, ನಮ್ಮ ಭಾವ ನಮ್ಮ ಅಕ್ಕನ ಬಗ್ಗೆ ಏನು ಹೇಳಿಲ್ಲ ಅಂತ ನಮ್ಮ ಅಕ್ಕ ಬೇಜಾರಾಗಿದ್ದಾಳೆ. ಅದಕ್ಕೆ ನಮ್ಮ ಭಾವ ಸ್ಪೀಚ್ ಕೊಡ್ಲೇಬೇಕು ನಮ್ಮ ಅಕ್ಕನ ಬಗ್ಗೆ. ಬ್ರೋ ಹೇಳಿ ಬ್ರೋ. ಬ್ರೋ ಏನ್ ಹೇಳಿ ಬ್ರೋ? ಏನ್ ಹೇಳ್ಬಿಡಿ ಬ್ರೋ. ಇದೆಲ್ಲ ಹೇಳ್ತೀನಿ. ಏನಂದ್ರೆ ಕತ್ಲೇ ಇರೋ ನನ್ನ ಲೈಫ್ ಅಲ್ಲಿ ಬೆಳಕಾಗಿ ಬಂದ್ಲಿ ಇವಳು. ಆಯ್ತಾ? ಮತ್ತೆ ಇದೆಯಾ? ಏನಿಲ್ಲ ಅಂದ್ರೆ ಇವಳು ನಂಗೆ ಸಿಕ್ಕಿರೋ ಒಂದು ಭಾಗ್ಯಲಕ್ಷ್ಮಿ ತರ. ನಮ್ಮನೆಗೆ ಮುದ್ದಾದ 2 ಮಕ್ಳು ಕೊಟ್ಟಿದ್ದಾಳೆ. ಈಗಿನ ಕಾಲದಲ್ಲಿ ಈ ತರ ಹುಡುಗಿ ಸಿಗೋದು ತುಂಬಾ ರೇರು. ನಾನು ಪದೇ ರಿಪಿಟೇಟಿವ್ ಆಗ್ತಾ ಇದೀನಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್. ಸೊ ಗಾಡ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನನ್ನ ವೈಫ್ ಆಗಿ ಬಂದಿರೋದಕ್ಕೆ. ಸೊ ಹ್ಯಾಪಿ ಬರ್ಡೇ ಟು ಯು. ಇನ್ನ 100 ವರ್ಷ ಹಿಂಗೆ 100 ಕಾಲ ಚೆನ್ನಾಗಿರ್ಬೇಕು. ಸರಿನಾ? ಫಾರ್ ಎವರ್. ಕಣ್ಣೀರು ಒಂಚೂರು ಕೊನೆವರೆಗೂ ಉಸಿರಾಗಿರ್ತೀನಿ. ಕೊನೆವರೆಗೂ ಹಿಂಗೆ ಇರ್ತೀನಿ ನಿನ್ ಜೊತೆ. ಸರಿನಾ?
ಎಂತ ಮಾತು ಲಾಸ್ಟಲ್ಲಿ ಸೂಪರ್ ಮತ್ತಲ್ಲವ. ಏಯ್ ಸಾಕತ್ತಾಗಿತ್ತು, ಹಾರ್ಟ್ ಟಚ್ ಆಗೋಯ್ತು. ರೆಸ್ಪೆಕ್ಟ್ ಬಟನ್ ಬ್ರೋಗೆ ರೆಸ್ಪೆಕ್ಟ್ ಬರ್ಬೇಕು ಇವಾಗ. ಇಲ್ಲಿ ಅಣ್ಣ ಇದ್ದ ಹ್ಯಾಪಿ ಬರ್ಡೇ ಮಾಡೋಣ ನಿಮ್ಮ ಅಪ್ಪನ್ಗೆ, ನಿಮ್ಮ ಅಮ್ಮನ್ಗೆ, ಸಾರಿ ನಿಮ್ಮ ಅಮ್ಮನ್ಗೆ. ಇವಾಗ ಅಲ್ಲಿಗೆ ಹೋಗ್ಬೇಕು, ದೂರ ಹೋಗ್ಬೇಕು. ಇವಾಗ ವಿನು ಬರ್ಡೇ ಇದೆ, ಅದೇ ಸೇಮ್ ಡೆಕೋರೇಷನ್ ವಿನು ತೋರ್ಸ್ಬಿಡೋಣ. ಹ್ಯಾಪಿ ಬರ್ಡೇ ಅಂತ ಹೋಗ್ಬಿಡೋಣ. ಗೈಸ್ ಈಗ ಜಸ್ಟ್ ರೀಚ್ ಆದೆ ನಮ್ಮ ವಿನೋದ್ ಹ್ಯಾಪಿ ಬರ್ಡೇ ಇವತ್ತು. ಮಚ್ಚಾ ಹ್ಯಾಪಿ ಬರ್ಡೇ ಮಚ್ಚಾ. ಥ್ಯಾಂಕ್ ಯು. ಏನ್ ಗೊತ್ತಾ, ಕಟ್ ಕಾಪಿ ಪೇಸ್ಟ್ ಅಂದ್ರೆ ಏನ್ ಹೇಳಿ, ಅಲ್ಲಿ ಕಟ್ ಕಾಪಿ ಮಾಡೋನೆ, ಇಲ್ಲಿ ಪೇಸ್ಟ್ ಮಾಡ್ತಾವನೆ, ಬಲೆ ಅವನೇ ಇವ್ರು. ಬರೀ ಇವಾಗ ವಿನೋದ್ಗೆ ಇಲ್ಲಿ ಹ್ಯಾಪಿ ಬರ್ಡೇ ಮಾಡೋಣ. ಹ್ಯಾಪಿ ಬರ್ಡೇ ವಿನೋ. ಮಚ್ಚ ಕೇಕ್ ಕಟ್ ಮಾಡು ಮಚ್ಚ. ಓಪನ್ ಮಾಡು. ಓಪನ್ ಮಾಡಿ ನಾನೇ ಮಾಡ್ರಿ. ಹಾಯ್ ಮಚ್ಚ ಜೊಬೆ, ಹೆಂಗಿದ್ಯಾ? ಸೂಪರ್. ಹಾಯ್ ಜೀವಿ, ನಮ್ ಲಾಯರ್ ಇಲ್ಲ ಅವ್ನು ಗೈಸ್. ಹಲೋ. ಹಾಯ್ ಮಚ್ಚ. ಗೈಸ್ ವಿನೋದ್ ನೋಡಿ ಗೈಸ್ ಏನಂತ ಬರ್ಸಿದೀನಿ, ಹ್ಯಾಪಿ ಬರ್ಡೇ 1 ನಿಮಿಷ ಅಂತ ಬರ್ಸಿ. ನಾನೆಲ್ಲ ವರುಣ್ ಅಂತ ಬರ್ತೀನಿ, ನಾನು 5 ನಿಮಿಷ ಅಂತ ಬರ್ಸ್ಬೇಕು. ಮತ್ತೆ ಅದು ಪೆಟ್ಟೆ ಮಚ್ಚ ನಿಂದು 1 ನಿಮಿಷ ಅಂತ ಏನ್ ಕರಿತೀಯ ನಿಂಗೆ? ಗೈಸ್ ನಾನು ಯಾವಾಗ ಕಾಲ್ ಮಾಡಿ 1 ನಿಮಿಷ ಕಟ್ ಮಾಡ್ತೀನಿ ಅದಕ್ಕೇನೆ ಕಟ್ ಮಾಡು ಅಂತ ನೀಟಾಗಿ. ಹೆಂಗೆ ಶಾರ್ಟ್ಸ್ ನಿನಗೆ ಮಚ್ಚ, ಶಾರ್ಟ್ಸ್ ಮಚ್ಚ ಅದು. ಹುಷಾರು. ಹ್ಯಾಪಿ ಬರ್ಡೇ ಮಚ್ಚ. ಸಾರಿ ಮಚ್ಚ, ಹ್ಯಾಪಿ ಬರ್ಡೇ ಮಚ್ಚ. ತಾವು ಹೊರಡೆ ತಿಂತಾರೆ. ಸೊ ಗೈಸ್ ಓಕೆ, ಇವಾಗ ಇಲ್ಲಿ ಬರ್ಡೇ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ. ನಾಳೆ ನಮ್ಮ ಅಕ್ಕಂಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ, ತೋರಿಸಿ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಸೊ ಬೆಳಿಗ್ಗೆ ನಿಮ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.